ಇವಾಗ ಬೆಳಿಗ್ಗೆ ಹೊತ್ತು ತುಂಬಾ ಎಲೆಕ್ಟ್ರಿಸಿಟಿ ಬಳಕೆ ಮಾಡ್ತಾರಂತ, ಅವಾಗ ಬಿಲ್ ಜಾಸ್ತಿ ಬರುತ್ತೆ. ಆ ಸಂಜೆ ಹೊತ್ತು ತುಂಬಾ ಬಳಕೆ ಮಾಡಿದಾಗ ಅವಾಗ ಬಿಲ್ ಜಾಸ್ತಿ ಬರುತ್ತೆ. ಯಾವಾಗ ಅಂದ್ರೆ ಒಂದೇ ಒಂದು ಬಿಲ್ ಇರೋದೇ ಇಲ್ಲ, ಯಾವಾಗ ಚೇಂಜ್ ಆಗ್ತಾ ಇರುತ್ತೆ ಅನ್ನೋದು ಕೇಳಿ ಬರ್ತಿದೆ. ಇದು ಎಷ್ಟು ಮಟ್ಟಿಗೆ ನಿಜ ಸರ್? ಅಂದ್ರೆ ಅರ್ಥ ಟೈಮ್ ಆಫ್ ದ ಡೇ ಅಂತ. ಅಂದ್ರೆ ಅವ್ರು ಹೇಳೋದು ಕನ್ಸ್ಯೂಮರ್ ಬಳಕೆದಾರ ಯಾರಿದ್ದಾರೆ ಅವರೇನು ವಿದ್ಯುತ್ನ ಬಳಕೆ ಮಾಡ್ತಾರೆ, ಬೆಳಿಗ್ಗೆ ಮಾತ್ರ ಸಾಯಂಕಾಲ ಮಾತ್ರ ಮಾಡ್ತಾರೆ. ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಥವಾ ಯಾರೇ ಮನೆ ಇರ್ತಕ್ಕಂಥ ಯಾರು ಕೆಲಸಕ್ಕೆ ಹೋಗ್ತಾರೆ ರೆಡಿಯಾಗಿ ಹೋಗ್ಬೇಕು ಅಂದ್ರೆ ಅರ್ಲಿ ಮನೆಗೂ ನಾವು ಗೀಸರ್ ಆನ್ ಮಾಡಿ ಬಳಸ್ಕೋಬೇಕಾಗುತ್ತೆ. ಅವ್ರೇನ್ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಪೀಕ್ ಅವರ್ಗೆ ಕರೆಂಟ್ ಕಡಿಮೆ ಬಳಸಿ ಅಂತ ಹೇಳ್ತಾರೆ. ಅರೆ ಬೆಳಗ್ಗೆ ಹೋಗ್ಬೇಕು ಅಂದ್ರೆ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಸ್ನಾನ ಮಾಡಿ ಸ್ಕೂಲ್ ಕಳಿಸ್ತೀರಾ ನೀವು, ಅಥವಾ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಬೆಳಗ್ಗೆ ಹೋದ್ರೆ ಬರೋದು ರಾತ್ರಿ ಯಾರು ಎಂಪ್ಲಾಯ್ ಆಗಿರೋ ಮತ್ತೊಬ್ಬರು ಆಗ್ಬೋದು. ಹಾಗಿದ್ರೆ ನೀವು ಪೀಕ್ ಅವರ್ಗೆ ಕರೆಂಟ್ ಟಿ.ಓ.ಡಿ ಅಂದ್ರೆ ಪೀಕ್ ಅವರ್ ಒಂದು ರೇಟು, ನಾರ್ಮಲ್ ಟೈಮಲ್ಲಿ ಬೇರೆ ಒಂದು ರೇಟು, ಮತ್ತೆ ಸಾಯಂಕಾಲ ಮತ್ತೆ ಪೀಕ್ ಅವರ್ ರೇಟ್ ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಮ ಉದ್ದೇಶ ಇರೋದೇ ನಮ್ಮ ಜನರಿಗೆ ಕರೆಂಟ್ ಮಾಡಬೇಕು ಅಂತಲ್ಲ, ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸ್ಮಾರ್ಟ್ ಮೀಟರ್ ಬೇಕು. ಸ್ಮಾರ್ಟ್ ಮೀಟರ್ ಇದ್ರೆ ನೀವೆಲ್ಲ ಇದೆಲ್ಲ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಸ್ಮಾರ್ಟ್ ಮೀಟರ್ ಖಾಸಗೀಕರಣಕ್ಕೆ ಲಿಂಕ್ ಆಗಿದೆ. ಸ್ಮಾರ್ಟ್ ಮೀಟರ್ ಬೇಕು ಅಂತ ಯಾಕೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಡೌನ್ ವೇಕ್ ಪ್ರೈಸ್ ಅಥವಾ ಟಿ.ಓ.ಡಿ ಅಂತ ಕರಿತೀವಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಇದು ಬೇಕೇ ಬೇಕು. ನಮ್ಮನೆ ಈಗ ಆಗ್ತಿದೆಯಲ್ಲ, ಪ್ರತಿಯೊಂದು ದೀಪಾವಳಿ ಹಬ್ಬ ಬಂತು, ಯುಗಾದಿ ಹಬ್ಬ ಬಂತು ಅಂತ ಹೇಳಿದ್ರೆ ಪ್ರೈವೇಟ್ ಬಸ್ ಏನ್ ಮಾಡ್ತಾರೆ, ಒಂದು 3 ಪಟ್ಟು ಮಾಡ್ತಾರೆ. ಯಾಕಂದ್ರೆ ಪೀಕ್ ಅವರ್ಸ್ ಅದು ಆ ಡಿಮ್ಯಾಂಡ್ ಇದೆ ಅದಕ್ಕೋಸ್ಕರ. ಸೊ ನಮ್ಮ ಉದ್ದೇಶ ಇರೋದನ್ನೇ ಸೇವಾ ಮನೋಭಾವದಿಂದ ಕರೆಂಟ್ ಸಪ್ಲೈ ಮಾಡ್ಬೇಕು ಅಂತಲ್ಲ, ಎಷ್ಟು ದುಡ್ಡನ್ನ ಜನರಿಂದ ಬಾಚಿಬೇಕು ಅಂತ ಹೊರಟಿದ್ರೆ ಹೊರತು ಅವ್ರಿಗೆ ಬೇರೆ ಒಂದು ಉದ್ದೇಶ ಇಲ್ವೇ ಇಲ್ಲ ಅವ್ರಿಗೆ.